ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಕ್ಕ ಇಷ್ಟ ದಿನ ಸುಮ್ಮನೆ ಇದ್ದಿದ್ದ ಕಾಶಿ ಈಗ ಮತ್ತೆ ಬಾಲ ಬಿಚ್ತಿದ್ದಾನೆ. ಬಾವನ್ ಬಗ್ಗೆ ಇಲ್ಲ ಸಲದ ಆರೋಪ ಮಾಡ್ತಿದ್ದಾನಕ್ಕ. ರಾಜಿ ನೀನ್ ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡ. ಸಾಹೇಬ್ರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಹೆದರಬೇಡಿ ಅಂತ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗತ್ತಾ? ನೋಡು ನೀನೇನು ತಲೆ ಕೆಡ್ಸ್ಕೋಬೇಡ. ನೀನ್ ತಲೆ ಕೆಡ್ಸ್ಕೊಂಡಷ್ಟು ಅವ್ನ ಹುಚ್ಚತನ ಹೆಚ್ಚಿತ್ತಷ್ಟೇ. ಅಯ್ಯೋ ಅಕ್ಕ ಅವ್ನ್ ಬಾವನ್ ಬಗ್ಗೆ ಕೆಟ್ಟದಾಗ ಪ್ರಚಾರ ಮಾಡ್ತಿದ್ದಾನೆ. ಇಲ್ಲಿ ಯಾರೋ ಅವ್ನ ಮಾತು ನಮ್ದೇ ಇರ್ಬೋದು, ಆದ್ರೆ 10 ಜನ ನಂಬಿದ್ರು ಅದನ್ನ 100 ಜನಕ್ಕೆ ಹರಡ್ತಾರಲ್ವಾ? ಆ 100 ಜನ 1000 ಜನ ಆಗ್ತಾರೆ, ಆ 1000 ಜನ 10,000 ಜನನೂ ಆಗ್ಬೋದಲ್ವಾ? ಬಾವನ್ ಇಮೇಜ್ನ ಹಾಳು ಮಾಡೋದಕ್ಕೆ ಇಷ್ಟು ಸಾಕಲ್ವಾಕ? ನಾವು ಮೊದಲು ಇದನ್ನ ತಡಿಬೇಕು. ನಿನ್ ಬಾವನ್ ಜೊತೆಗೆ ಒಂದ್ಸಲ ಮಾತಾಡು, ಅವ್ರು ಏನು ಹೇಳ್ತಾರೆ ಕೇಳು. ಬಾವನು ಬೇಡ ಅಂತ ಹೇಳಿದ್ರೆ ನಾನೇನು ಬಲವಂತ ಮಾಡಲ್ಲ. ಸರಿ ರಾಜಿ, ನಾನು ಸಾಹೇಬ್ರ ಹತ್ರ ಒಂದ್ಸಲ ಮಾತಾಡ್ತೀನಿ. ಎಲ್ಲಿ ಹೋದ್ರು ಇವರು? ಸುಮ್ನವ್ರೆ ಹೊಡೋಣವಾ? ಸಾಹೇಬ್ರೆ ಕಾಲೋನಿಲ್ ಒಂದು ಎಡವಟ್ಟಾಗಿದೆ. ಎಡ್ವಟ್ಟ? ಏನ್ ಎಡ್ವಟ್ಟು? ರಾಜಿ ಈಗಷ್ಟೇ ಫೋನ್ ಮಾಡಿದ್ಲು. ಆ ಕಾಶಿ ಕಾಲೋನಿಲಿ ನಿಮ್ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದಾನಂತೆ. ನೀವು ಲಂಚ ತಗೋತಿದ್ದೀರಂತೆ, ಕಾಲೋನಿ ಜನರಿಗೆಲ್ಲ ಮೋಸ ಮಾಡ್ತಿದ್ದೀರಂತೆ, ಕ್ಷೇತ್ರದಲ್ಲಿ ಆಗ್ಬೇಕಾಗಿರೋ ಕೆಲಸನೆಲ್ಲ ತಡೆದು ಜನರಿಗೆ ಅನ್ಯಾಯ ಮಾಡ್ತಿದ್ದೀರಂತೆ. ಸುಮ್ನವ್ರೆ ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ರಾಜಕೀಯ ಅಂತ ಹೇಳಿದ್ರೆ ಆಡಳಿತ ಪಕ್ಷ ಇರುತ್ತೆ, ವಿರೋಧ ಪಕ್ಷ ಅಂತ ಇರುತ್ತೆ. ಆಡಳಿತ ಪಕ್ಷದವ್ರು ಏನೇ ಒಳ್ಳೆ ಕೆಲಸ ಮಾಡಿದ್ರು ವಿರೋಧ ಪಕ್ಷದವರು ಅದ್ರ ಬಗ್ಗೆ ಆಡ್ಕೊಳ್ಳೋದೇ ಅವ್ರ ಕೆಲಸ. ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಬನ್ನಿ ಹೋಗೋಣ. ಖಂಡಿತ ಸಾಹೇಬ್ರೆ, ಆದ್ರೆ ಕ್ಷೇತ್ರದ ಜನರು ಅವ್ನ ಮಾತನ್ನ ನಂಬಿಟ್ರೆ ಏನ್ ಮಾಡೋದು? ಸುಮ್ನವ್ರೆ ನಿಮ್ಗೇನನ್ಸುತ್ತೆ, ಜನರು ನಂಬ್ತಾರ? ನಮ್ಮ ಕಾಲೋನಿಲಿ ಹೆಚ್ಚು ಜನ ಅವ್ನ ಮಾತು ನಂಬಲ್ಲ ಸಾಹೇಬ್ರೆ. ಯಾಕಂದ್ರೆ ಅವ್ನ ಬುದ್ಧಿ ಏನು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಆದ್ರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಜನರಿಗೆ ನೀವು ತಪ್ಪು ಮಾಡಿಲ್ಲ ಅಂತ ಹೇಗೆ ನಂಬಿಸೋದು? ನೀವು ಹೇಳೋದು ನಿಜಾನೇ ಸುಮ್ನವ್ರೆ. ನಾನು ಗೆದ್ದಿದ್ದು ನಮ್ಮ ಕಾಲನಿಯವರಿಂದಾನೆ. ಅವ್ರದನ್ನ ನಂಬ್ತಾರೆ ಅಂತ ನಾನು ಮೈ ಮರೆತು ಕೂತ್ರೆ ಹಂತ ಹಂತವಾಗಿ ಅವ್ರ ಮನಸ್ಸಲ್ಲಿ ವಿಷ ಬಿತ್ತಿ ನನ್ನ ಮೇಲಿರೋ ಅಭಿಪ್ರಾಯನ ಬದಲಾಯಿಸ್ಬೋದು. ಸುಮ್ನವ್ರೆ ನಾನು ಇವಾಗಲೇ ಕಾಲನಿಗೆ ಹೋಗಿ ಪರಿಸ್ಥಿತಿನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸಾಹೇಬ್ರೆ ನಾನು ಬರ್ತೀನಿ. ನೀವು ಬರ್ತೀರಾ? ಬೇಡ ಸುಮ್ನವ್ರೆ, ಅಲ್ಲಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ. ನೀವು ಆರಾಮಾಗಿ ಇಲ್ಲೇ ಇರಿ, ನಾನು ಹೋಗಿ ಬರ್ತೀನಿ. ಬೇಡ ಸಾಹೇಬ್ರೆ, ನೀವೊಬ್ಬರೇ ಹೋಗೋದು ಬೇಡ. ಸುಮ್ನವ್ರೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ನೀವು ಆರಾಮಾಗಿ ಮನೇಲಿರಿ, ನಾನು ಹೋಗಿ ಬರ್ತೀನಿ. ನಿಮ್ಮ ತಮ್ಮಯ್ಯ ಸಾಹೇಬ್ರೆ, ಅಲ್ಲಿ ಏನಾಗುತ್ತೋ ಅನ್ನೋದಕ್ಕಿಂತ ನೀವು ಅಲ್ಲಿಗೆ ಹೋದ್ಮೇಲೆ ಏನಾಗುತ್ತೋ ಅನ್ನೋ ಭಯ ನನ್ನನ್ನು ಕಾಡುತ್ತೆ. ಭಯ ಆಗುತ್ತೆ ಸಾಹೇಬ್ರೆ. ಧೃತಿ ಸ್ಕೂಲ್ ಇಲ್ವಾ ಇವತ್ತು? ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಯಾಕೆ ಪುಟ್ಟ ಅಳ್ತಾ ಇದೆಯಾ? ಏನಾಯ್ತು? ಯಾರಾದ್ರೂ ಬೈದ್ರಾ? ನೀನ್ ನನ್ನನ್ನು ಮುಟ್ಬೇಡ, ನನ್ನನ್ನ ಚಿಕ್ಕಪ್ಪ ಮಾತಾಡ್ಸ್ಬೇಡ ಅಂತ ಹೇಳು. ಧೃತಿ ಯಾಕೆ ಪುಟ್ಟ ಏನಾಯ್ತು? ಟೀಚರ್ ಏನಾದರೂ ಬೈದ್ರಾ? ಫ್ರೆಂಡ್ಸ್ ಜೊತೆ ಜಗಳ ಆಡ್ಕೊಂಡ್ಯಾ? ಯಾಕೆ ಪುಟ್ಟ ಯಾಕೆ ಅಳ್ತಿದ್ಯಾ? ಇವರೇ ನನ್ನನ್ನು ಅಳ್ಸಿರೋದು. ಧೃತಿ ನಾನೇನ್ ಮಾಡಿದೆ ಪುಟ್ಟ? ಚಿಕ್ಕಪ್ಪ ಕೆಟ್ಟವ್ರ? ಚಿಕ್ಕಮ್ಮ ನಮ್ಮ ಸ್ಕೂಲಲ್ಲಿ ಎಲ್ಲರೂ ಚಿಕ್ಕಪ್ಪ ಕೆಟ್ಟವರು, ಚಿಕ್ಕಪ್ಪ ಚೀಟಾರ ಅಂತಾರೆ. ಅದೆಲ್ಲ ಸುಳ್ಳು ಪುಟ್ಟ. ನಿಮ್ ಚಿಕ್ಕಪ್ಪ ಯಾವತ್ತೂ ಯಾರಿಗೂ ಮೋಸ ಮಾಡಿದವರಲ್ಲ. ಚಿಕ್ಕಪ್ಪ ನೀನ್ ಹೇಳು, ಚಿಕ್ಕಪ್ಪ ಬಡವ್ರು ದುಡ್ಡು ತಿಂದಿದ್ದಾರಾ? ಯಾರು ಈ ತರ ಎಲ್ಲ ಹೇಳಿದ್ದು? ಚಿಕ್ಕಪ್ಪ ನೀನ್ ಹೇಳು, ಚಿಕ್ಕಪ್ಪ ಬಡವ್ರು ದುಡ್ಡು ತಿಂದಿದ್ದಾರಾ? ಇಲ್ಲ ದತ್ತಿ, ಚಿಕ್ಕಪ್ಪ ಯಾವತ್ತೂ ಮೋಸ ಮಾಡೋರಲ್ಲ. ಬಡವ್ರಿಗೆ ಸಹಾಯ ಮಾಡಿದ್ದಾರೆ, ಮೋಸ ಮಾಡಿಲ್ಲ. ಮತ್ತೆ ನಮ್ಮ ಸ್ಕೂಲಲ್ಲಿ ಚಿಕ್ಕಪ್ಪ ಚೀಟಾರ ಅಂತಾರೆ. ನನ್ನನ್ನು ಯಾರು ಆಟಕ್ಕೆ ಸೇರಿಸ್ಕೊಂತಿಲ್ಲ, ಎಲ್ರು ಬೈತಾರೆ. ನಾಳೆ ನಾನು ಸ್ಕೂಲ್ಗೆ
ಬೆಳ್ಳಿ ನಿನ್ಗೆ ಅರ್ಥ ಆಯ್ತಿಲ್ವಾ? ನೋಡು, ಕೆಲಸ ಮಾಡೋರು ಹೆಂಗಾರ ಕಿವಿ ಇಣಿಸಿ ಕೆಲಸ ಮಾಡಿಸ್ತಾರೆ. ಆದ್ರೆ ಲಂಚ ತಗೊಬೇಕು ಅಂತ ಫಿಕ್ಸ್ ಆಗಿರೋರ್ ಮನಸ್ಥಿತಿ ಹೇಗಿರುತ್ತೆ ಗೊತ್ತಾ? ನೀ ಕೆಲಸ ಮಾಡು ಬಿಡು, ನಮಗೆ ನಮ್ಮ ಪರ್ಸೆಂಟೇಜ್ ಬಂದ್ಬಿಡ್ಬೇಕು, ಹಂಗಿರುತ್ತೆ. ಅದಕ್ಕೆ ಹಂಗೇನಾದ್ರು ಆದ್ರೆ ಈ ಕ್ಷೇತ್ರದ ಅಭಿವೃದ್ಧಿ ಆಗುತ್ತಾ? ಈ ಕ್ಷೇತ್ರದಲ್ಲಿ ನಡಿಬೇಕಾಗಿರೋ ಕಾಮಗಾರಿಗಳೆಲ್ಲ ನಡೆಯುತ್ತಾ? ಇಲ್ಲ ತಾನೇ? ಇದ್ರು ಇರ್ಬೋದು ಕಾಶಿ, ಇವೆಲ್ಲ ಅರ್ಥ ಆಗಿಲ್ಲ ನನಗೆ. ಅರ್ಥ ಮಾಡ್ಸೋದಕ್ಕೆ ನಾನಿದ್ದೀನಲ್ಲ, ನೀನ್ ಅರ್ಥ ಮಾಡ್ಕೊಬೇಕಾಗಿರೋದು ಇಷ್ಟೇ. ನೀವ್ ಅನ್ಕೊಂಡ್ರಂಗೆ ಆ ಸಾಹೇಬ ಒಳ್ಳೆಯವನಲ್ಲ. ಯೋ, ನಾವೆಲ್ಲ ಅನ್ಕೊಂಡ್ರಂಗೆ ಅವ್ನ್ ಒಳ್ಳೆ ಕೆಲ್ಸನೂ ಮಾಡಕ್ಕಿಲ್ಲ. ಅವನಪ್ಪ ಭ್ರಷ್ಟ, ಲಂಚ್ಕೋರ, ಮೋಸಗಾರ ಕಣ್ರಯ್ಯ. ನಿಮ್ಮಂತ ಬಡವ್ರಿಗೆ ಬಗ್ರಿಗೆ ಅಂತ ಸರ್ಕಾರ ಎಷ್ಟೋ ಸ್ಕೀಮ್ಗಳು ಹಾಕಿರುತ್ತೆ. ಆ ಸ್ಕೀಮ್ ಹಣನ್ನೆಲ್ಲ ಕಜ್ಜಾಯ ಮಾಡ್ಕೊಂಡು ನುಂಗ್ಬಿಟ್ಟವನ ಆ MLA. ಅದಕ್ಕೆ ಅವನ್ ಮನೆ ಮೇಕೆ ರೇಡ್ ಆಗಿರೋದು. ಕಾಶಿ, ನನ್ ಬುಲ್ಬುಲ್ ಬರ್ತಾಳೆ. ಹೇಳಮ್ಮಿ. ಸುಮ್ನೆ ಆರೋಪ ಮಾಡ್ತಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನಗೆ. ಆ ದೇವ್ರು ನಿನ್ನ ಮೆಚ್ತಾನ? ಆ ದೇವ್ರು ಮೆಚ್ತಾನೋ ಇಲ್ಲೋ ನಂಗೆ ಗೊತ್ತಿಲ್ಲ. ನನ್ ದೇವತೆ ನೀನ್ ಮೆಚ್ಚಿದ್ರೆ ನನಗ್ ಸಾಕು. ಛೇ, ನಿನ್ ಜನ್ಮಕ್ಕಿಷ್ಟು. ಒಳ್ಳೋರ್ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿದ್ಯಲ್ಲ, ನಿನ್ ಬಾಯಲ್ಲಿ ಹುಳ ಬೀಳುತ್ತೆ. ಅವನು ಈ ಕ್ಷೇತ್ರಕ್ಕೆ ಬಂದಾಗಿಂದ ಮಾತಾಡ್ತಾನೆ ಇದ್ದೀನಿ, ಒಂದು ಹುಳ ಬಿದ್ದೇ ಇಲ್ಲ. ಕಾಶಿ, ಅನ್ಯಾಯ ಮಾಡ್ಬೇಡ. ಒಳ್ಳೋರ್ ಹೆಸರಿಗೆ ಮಸಿ ಬಳಿಬೇಡ. ಪೌಡ್ರ್ ಬಳ್ದು ಲಿಪ್ಟಿಕ್ ಹಚ್ಚು ಅಂತೀಯಾ? ಹಚ್ಚುಮಾ? ಛೇ, ಮರ್ಯಾದೆ ಬಿಟ್ಟು ಮಾತಾಡ್ತಿದ್ಯಲ್ಲ, ಹೇಳಿದ ಅರ್ಥ ಆಗಲ್ವಾ ನಿನಗೆ? ಆಗಕ್ಕಿಲ್ಲ. ಯಾಕೆ ಟ್ಯೂಷನ್ ತಗತ್ಯೋ? ನೀನೇ ನಮ್ಮನೆಗೆ ಬತ್ತೀಯೋ ಇಲ್ಲ ನಾನೇ ನಿಮ್ಮನೆಗೆ ಬರ್ಲು? ಇನ್ನೊಂದು ಮಾತಾಡಿದ್ರೆ ಏನೇ ಮಾಡ್ತೀಯ ಚಿನ್ನ? ಅಲ್ಲಿ ನೋಡಿದ್ರೆ ನಿಮ್ ಬಾವ ಬಡವ್ರ ಕಾಸನೆಲ್ಲ ಕಬ್ಳಿಸಿ ಗುಂಡ್ಗಾಕ್ತವನೆ, ನಿಮ್ಮ ಅಕ್ಕನ ಬೆಚ್ಚಗಿಟ್ಟವನೆ. ಆದ್ರೆ ಇಲ್ಲಿ ನಮ್ ಕಾಲೋನಿ ಜನ ಎಲ್ಲ ದಿನ ಮಳೆಯಲ್ಲಿ ಚಳಿಲಿ ನಡಿಕೊಂಡಿರ್ಬೇಕಾ? ಆದ್ರೆ ನಾವು ಮಾತ್ರ ಅರ್ಧ ಹೊಟ್ಟೆ ತಿಂದು ಅರ್ಧ ಹೊಟ್ಟೆ ನೀರು ಕುಡಿಬೇಕಾ? ಹೋಗಮ್ಮಿ ಹೋಗು, ನೀನ್ ಪುರಾಣನೆಲ್ಲ ಯಾವನ ಹತ್ರನಾದ್ರೂ ಊದ್ಕೋ, ನಮ್ಮ ಹತ್ರ ನಡೆಯಕ್ಕಿಲ್ಲ. ನಾವು ಸತ್ಯನೇ ಹೇಳೋದು, ಸತ್ಯನೇ ಮಾತಾಡೋದು. ನಿನ್ ಮಾತಿನಲ್ಲಿ ಯಾರು ನಂಬೋದಿಲ್ಲ. ನೀನ್ ಹೀಗೆ ಮುಂದುವರೆದ್ರೆ ಏನ್ ಮಾಡ್ತೀಯ? ಏನ್ ಮಾಡ್ತೀಯ ನನ್ ಬುಲ್ಬುಲ್? ಹಾಗೆಲ್ಲ ಮಾತಾಡಬಾರ್ದು ಧೃತಿ. ಇಲ್ಲೋಡು, ನಾಳೆ ನಾನೇ ಸ್ಕೂಲಿಗೆ ಬಂದು ಮಾತಾಡ್ತೀನಿ. ಸಾಹೇಬ್ರೆ, ನೀವೇನು ಚಿಂತೆ ಮಾಡಬೇಡಿ. ಧೃತಿ ಏನೋ ಗೊತ್ತಿಲ್ಲದೆ ಮಾತಾಡಿದಾಳೆ, ನೀವು ನೊಂದ್ಕೋಬೇಡಿ. ಚಿಕ್ಕಪ್ಪನ ಬಗ್ಗೆ ಟಿವಿಯಲ್ಲಿ ಬರೋದು ಸುಳ್ಳ? ನಿನ್ ಫ್ರೆಂಡ್ಸ್ಗಳೆಲ್ಲ ಆಡ್ಕೊಡೋದು ಸುಳ್ಳ? ಚಿಕ್ಕಪ್ಪ ಕೆಟ್ಟವರಂತೆ ಹೌದಾ ಚಿಕ್ಕಮ್ಮ? ಬಾ ಪುಟ್ಟ. ನೀನ್ ನನ್ನನ್ ಬಿಡು. ನೀನ್ ಕೆಟ್ಟವ್, ನೀನು ಹೋಗ ಕಡೆ. ಹಾಗೆಲ್ಲ ಮಾತಾಡಬಾರ್ದು ಪುಟ್ಟ. ಧೃತಿ, ನಿನ್ ಬಾಯಲ್ಲಿ ಕಳ್ಳನ ನಾನು? ಸುಮ್ಮನಾರು. ಧೃತಿ ನನ್ನನ್ನ ಕಳ್ಳ ಅಂತ ಹೇಳಿದ್ಲು. ಪುಟ್ಟ, ಚಿಕ್ಕಪ್ಪಂಗ ಆ ಥರ ಹೇಳ್ಬಾರ್ದು. ಬಾ. ನಾನ್ ಬರಲ್ಲ, ನೀನ್ ಕೆಟ್ಟವನು, ಹೋಗ ಕಡೆ. ಚಿಕ್ಕಮ್ಮ ಹೋಗಲ್ಲ. ಸುಮಾ, ನೀನು ಹೋಗಮ್ಮ, ಪಾಪುನ ನಾನು ನೋಡ್ಕೋತೀನಿ. ಬಾಮ್ಮ. ದುಡ್ಡಿನ ಆಸೆಗೋಸ್ಕರ ಬೇರೆಯವ್ರ ಹೆಸರು ಹಾಳು ಮಾಡೋ ನಿನಗೆಷ್ಟು ಪುಗ್ರಿರ್ಬೇಕಾದ್ರೆ ನನಗೆಷ್ಟಿರ್ಬೇಡ. ಮಕ್ಳ, ಒಬ್ಬೊಬ್ಬಂಗ ಹೇಳ್ತಾ ಇದ್ದೀನಿ, ಮೈ ಮುಡ್ತೀನಿ ಅಂತ ಯಾವನಾರು ಮುಂದೆ ಬಂದ್ರೆ ಮುಟ್ಟೋಡ್ಕೊಳಂಗ್ ಹೊಡಿತೀನಿ. ನಿನಗೂ ಅಷ್ಟೇ. ಇನ್ನೊಂದ್ ಸತಿ ನಮ್ಮ ಅಣ್ಣನ ಬಗ್ಗೆ ಕೆಟ್ಟಾಗಿ ಮಾತಾಡಿದ್ರೆ ಮಗನೇ ನಾಲ್ಗೆ ಸಿಳಾಕ್ಬಿಡ್ತೀನಿ. ನೋಡ್ರು, ಪುಟ್ಟ ಯಾಕೋ ಇವತ್ತು ಏಜಾನ್ ಎಗರಾಡ್ತಾ ಇದ್ದಾನೆ.
ಯಾಕೋ ಮರಿ ತುಂಬಾ ಎಗರಾಡ್ತಿದ್ಯಾ? ಸುತ್ತ ಎಷ್ಟು ಜನ ಇದಾರೆ ನೋಡಿದ್ಯಲ್ಲ, ಒಬ್ಬೊಬ್ಬ ಒಂದೇಟ್ ಹಾಕಿದ್ರೆ ಸಾಕು. ಕಾಶಿ, ಇವ್ರ ಮೇಲೆ ಏನಾದ್ರು ಕೈ ಮಾಡಿದ್ರೆ ಪರಿಣಾಮ ಸರಿ ಇರಲ್ಲ. ತಗೊಳ್ರಪ್ಪ, ಪುಟ್ಟನ್ ಚುಟ್ಟಿದ್ರೆ ಪುಟ್ಟಿ ಕೋಪ, ಪುಟ್ಟಿನ ಚುಟ್ಟಿದ್ರೆ ಪುಟ್ಟನ್ ಕೋಪ. ಈಗ ನಾವು ಯಾರನ್ನ ಚುಟ್ಟೋದು? ನನಗೊಂದು ಆಟ ಗೊತ್ತು. ಅವಲ್ ಇಪ್ಪವಲ್ ಕಿಕ್ಕಾಂತಿ ನಮ್ಮಿ ನಮ್ಮಿ ದಾ ಮುಟ್ಟು ಮುಟ್ಟಸ್ ಪುಸ್ಸ ಕಾಯ್ ಕೊಟ. ಬಿಡಿ ಸುಭಾಷ್, ಬಿಡಿ ಅವನನ್ನ. ಅವ್ನ ತಲೆ ಕೆಟ್ಟು ಏನೇನು ಮಾತಾಡ್ತಿದ್ದಾನೆ ಅಂತ ನೀವು ಅವನ ಲೆವೆಲ್ಗೆ ಇಳಿಬೇಡಿ. ಬಿಡಿ ಸುಭಾಷ್, ಬನ್ನಿ ಸುಭಾಷ್. ಏಯ್ ಹೋಯ್ತಾ ಇರೋ, ನಾನು ನೋಡ್ಕೊತೀನಿ ಪುಟ್ಟ ಪುಟ್ಟಿಯ ಪುಟ್ಟ ಕತೆ. ಚೆನ್ನಾಗಿದೆ. ಚಿಕ್ಕಪ್ಪ ನೀನ್ ಹೇಳು, ಚಿಕ್ಕಪ್ಪ ಬಡವ್ರು ದುಡ್ಡು ತಿಂದಿದಾರಾ? ಚಿಕ್ಕಪ್ಪ ಕೆಟ್ಟವರಂತೆ ಹೌದಾ ಚಿಕ್ಕಮ್ಮ? ಸಾಹೇಬ್ರೆ, ಸುಮ್ಮನವ್ರೆ, ಆರೋಪಗಳು ಸಹಜ, ಅದನ್ನೆಲ್ಲ ಸಹಿಸ್ಕೋಬಹುದು ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಪುಟ್ಟ ಮಗು ಚಿಕ್ಕಪ್ಪ ನೀನ್ ಕೆಟ್ಟವನು ಅಂತ ಹೇಳಿದಾಗ ನನ್ನ ಎದಕ್ಕೆ ಚಾಕುನ ಚುಚ್ಚಸ್ ನೋವಾಯ್ತು. ಸುಮ್ಮನವ್ರೆ, ಆ ಮಗುಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಿಲ್ಲ. ಇವತ್ತು ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ನಿಮ್ ಚಿಕ್ಕಪ್ಪ ಕೆಟ್ಟವನು, ನಿನ್ನ ಆಟಕ್ಕೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದಾಗ ಎಷ್ಟು ನೋವಾಗಿರ್ಬೇಕು ಅವಳಿಗೆ. ನೂರಾರು ಜನ ನೂರಾರು ಆರೋಪ ಮಾಡಿದ್ರು ನನಗಾಗದೇ ಇರೋ ನೋವು ಇವತ್ತು ಧೃತಿ ಕಣ್ಣೀರು ನೋಡಾಯ್ತು. ಸುಮ್ಮನವ್ರೆ, ಇಷ್ಟೇ ಜಗತ್ತು ಸುಮ್ಮನವ್ರೆ. ನೀವು 99 ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಕೆಲಸ ಮಾಡಿದ್ರೆ ಜನರು ಆ ಒಂದು ತಪ್ಪನ್ನ ನೆನಪಲ್ಲಿ ಇಟ್ಕೋತಾರೆ ಹೊರತು 99 ಒಳ್ಳೆ ಕೆಲಸ ನೆನ್ಪಿಟ್ಕೊಳ್ಳಲ್ಲ. ಅದನ್ನ ಮರ್ತೇ ಬಿಡ್ತಾರೆ ಸುಮ್ಮನವ್ರೆ. ನಾವೆಷ್ಟೇ ಕಷ್ಟಪಟ್ಟರು ಎಲ್ಲಾರನ್ನೂ ಸಮಾಧಾನ ಪಡಿಸೋದಕ್ಕಾಗಲ್ಲ. ಅದ್ ನಂಗೆ ಗೊತ್ತಾಗೋಯ್ತು ಸುಮ್ಮನವ್ರೆ. ಆದ್ರೆ ಆ ಮಗುಗೆ ಹೇಗೆ ಅರ್ಥ ಮಾಡಿಸ್ಲಿ? ಈ ಸಮಾಜ ದೇವರನ್ನೇ ಆಡ್ಕೊಳ್ಳೋದ್ ಬಿಟ್ಟಿಲ್ಲ ಅಂತ ಆ ಮಗುಗೆ ಹೇಗೆ ಅರ್ಥ ಮಾಡಿಸ್ಲಿ ಸುಮ್ಮನವ್ರೆ?